ಮಾಸದ ಪೂರ್ವಭಾವಿ ಸಭೆ ಮತ್ತು ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಸೋಮವಾರದ ಪೂರ್ವಭಾವಿ ಪತ್ರಕರ್ತರ ಸಭೆಗೆ ಆಗಮಿಸಿರುವಂತಹ ಶ್ರೀಮಠದ ಯಾವತ್ತು ಸಂಘದಲ್ಲಿ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮಗಳಲ್ಲಿ ತಮಗೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಈಗ ಇವತ್ತು ಮೊದಲು ಮಠದ ವಿಷಯವನ್ನು ಶ್ರಾವಣ ಮಾಸಕ್ಕೆ ಹೇಳ್ತೀನಿ, ನಂತರ ಸೇಡಂ ಕತ್ತಲು ಭಾಷೆ ನಾನು ಹೇಳ್ಬೋದು ಅಥವಾ ನಮ್ಮ ಜಗ್ಗು ಹೇಳ್ತಾರೆ. ತಮಗೆಲ್ಲ ಪತ್ರಕರ್ತರ ಸಭೆಯನ್ನು ಕರೆದಂಥ ಉದ್ದೇಶ ಏನಂತ ಹೇಳಿದರೆ, ಶ್ರೀಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ 11 ದಿವಸಗಳವರೆಗೆ ಅನುಭವ ಶ್ರಾವಣ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅನುಭವ ಶ್ರಾವಣ ಅಂತಂದರೆ 11 ದಿವಸಗಳವರೆಗೆ ಪ್ರತಿನಿತ್ಯವೂ ಒಂದು ವಿಶೇಷ ಉಪನ್ಯಾಸ ಮಾಲಿಕೆ ಅಂತೇಳಿ ಪ್ರತಿನಿತ್ಯ ಶರಣರ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಕುರಿತು ಪ್ರತಿನಿತ್ಯ ಒಬ್ಬೊಬ್ಬರು ಒಂದೊಂದು ವಿಷಯದ ಮೇಲೆ ಅವರು ಉಪನ್ಯಾಸವನ್ನು ನೀಡ್ತಾರೆ. ಹಾಗಾಗಿ ಇದೇ ತಿಂಗಳು 22ನೇ ತಾರೀಕು ಗುರುವಾರದಂದು ಸಂಜೆ 6 ಗಂಟೆಗೆ ಶ್ರೀಮಠದಲ್ಲಿ ಅನುಭವ ಶ್ರಾವಣ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತಾ ಇದೆ. 22ನೇ ತಾರೀಕು ಈ ತಿಂಗಳು ಆರಂಭಗೊಂಡು ಮುಂದಿನ ತಿಂಗಳು 1ನೇ ತಾರೀಕಿನ ದಿವಸ ಸಂಜೆ 6 ಗಂಟೆಗೆ ಶ್ರಾವಣ ಮಾಸದ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ನಿಮಿತ್ತವಾಗಿ ಇವತ್ತು ನಮಗೆಲ್ಲರೂ ಸಹಿತ ಶ್ರೀಮಠಕ್ಕೆ ಆಮಂತ್ರಣವನ್ನು ನಾವು ನೀಡಿದ್ದೀವಿ ಅಂತಕ್ಕಂಥದ್ದು. 22ನೇ ತಾರೀಕಿನ ದಿವಸ ಉಪನ್ಯಾಸವನ್ನು ನೀಡ್ತಕ್ಕಂಥರು ಶ್ರೀ ಅಖಂಡೇಶ್ವರಯ್ಯ ಸ್ವಾಮಿ ಹಿರೇಮಠ, ಇವರು ನಿರ್ದೇಶಕರು, ಕಾಸಮಠ ಶಿಕ್ಷಣ ಸಂಸ್ಥೆ ಇವರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಇವರ ವಿಷಯ ತತ್ವಪದ ಮತ್ತು ಕೀರ್ತನೆ ಅನ್ನುವಂಥ ವಿಷಯದ ಮೇಲೆ ಅವರು ಉಪನ್ಯಾಸವನ್ನು ನೀಡ್ತಾರೆ. ಹಾಗೆಯೇ ಜೊತೆಗೆ 23ನೇ ತಾರೀಕು ವಿಶ್ವನಾಥ್ ರೆಡ್ಡಿ ಗೊಂದೆಡಿಗಿ ಹಿರಿಯ ಕವಿಗಳು ಯಾದಗಿರಿ, ಇವರು ಜನಪದ ಸಾಹಿತ್ಯವನ್ನು ಕುರಿತು ಅಂದು ಅವರು ಉಪನ್ಯಾಸವನ್ನು ಶ್ರೀಮಠದಲ್ಲಿ ನೀಡ್ತಾ ಇದ್ದಾರೆ. ಹಾಗೆಯೇ 24ನೇ ತಾರೀಕು ಶನಿವಾರದಂದು ಮಲ್ಲಿಕಾರ್ಜುನ ಹೊಸಮನಿ ಆಚಾರ್ಯರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುರುಮಠಕಲ್ಲು, ಇವರು ಸಾಮಾಜಿಕ ಚಳವಳಿ ಹಾಗೂ ಪರಿವರ್ತನೆ ಅನ್ನುವಂಥ ವಿಷಯದ ಮೇಲೆ ಚಿಂತನ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಜೊತೆಗೆ 25ನೇ ತಾರೀಕು ಭಾನುವಾರದಂದು ಮುಡಿಬಿ ಗುಂಡ್ಯಾರಾವ್ ಸಂಶೋಧಕ ಸಾಹಿತಿಗಳು ಸೇಡಂ, ಇವರು ಸಹಿತ ಇವರ ವಿಷಯ ವಿಶ್ವದ ಸಮಸ್ಯೆಗಳಿಗೆ ವಚನ ಸಾಹಿತ್ಯವೇ ಮದ್ದು ಅಂತಕ್ಕಂಥ ಒಂದು ವಿಷಯದ ಮೇಲೆ ಅವರು ಚಿಂತನೆಯನ್ನು ಹೊತ್ತು ನೀಡ್ತಾ ಇದ್ದಾರೆ. ಜೊತೆಗೆ 26ನೇ ತಾರೀಕು ಸೋಮವಾರದಂದು ವಿಶ್ವರಾಧ್ಯ ಸತ್ತಂಪೇಟೆ ಶರಣ ತತ್ವ ಚಿಂತಕರು ಶಹಾಪುರ, ಇವರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಈ ವಿಷಯದ ಮೇಲೆ ಅವರು ಚಿಂತನೆಯನ್ನು ಅವತ್ತು ನೀಡ್ತಾ ಇದ್ದಾರೆ. ಜೊತೆಗೆ 23ನೇ ತಾರೀಕು 27ನೇ ತಾರೀಕು ಮಂಗಳವಾರ ಅವತ್ತು ಕರಿ ಬಸವರಾಜ್ ಕೆ ಸಜ್ಜನ್ ಸಹ ಶಿಕ್ಷಕರು, ಇವರು ಸಹಿತ ಶರಣರು ಹಾಗೂ ಮಹಿಳಾ ಸಮಾನತೆ ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ 28ನೇ ತಾರೀಕು ಬುಧವಾರದಂದು ಉಪನ್ಯಾಸವನ್ನು ನೀಡ್ತಕ್ಕಂಥವರು ಶ್ರೀಮತಿ ಶಾಂತಾ ಮಲ್ಲಿಕಾರ್ಜುನ ಕಾಕಲ್ವಾರ್, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುಪಲ್ಲಿ, ಇವರು ಸಹಿತ ಶರಣರ ಕಾಯಕ ಮತ್ತು ದಾಸೋಹ ಅಂತಕ್ಕಂಥ ಈ ವಿಷಯದ ಮೇಲೆ ಅವರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ 29ನೇ ತಾರೀಕು ಗುರುವಾರದಂದು ಶ್ರೀಮತಿ ಜ್ಯೋತಿಲತಾ ತಡಿಬಿಡಿ ಮಠ, ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುರುಮಠಕಲ್ಲು, ಇವರು ಸಹಿತ ಶಿವಶರಣ ಹೇಮರೆಡ್ಡಿ ಮಲ್ಲಮ್ಮ ಅನ್ನುವಂಥ ವಿಷಯವನ್ನು ಕುರಿತು ಅವರು ಅನುಭವವನ್ನು ಅವತ್ತು ನೀಡ್ತಾ ಇದ್ದಾರೆ. ಹಾಗೆಯೇ 30ನೇ ತಾರೀಕು ಶುಕ್ರವಾರ ಶರಣೆ ಪೂಜಾರಾಜ್ ಬಂಕಲಿಗಿ, ಯುವ ಚಿಂತಕರು ಚಿತ್ತಾಪುರ, ಇವರು ಸಹಿತ ಆಧುನಿಕ ಸಮಾಜಕ್ಕೆ ಶಿವಶರಣರ ಮೌಲ್ಯಗಳು ಅನ್ನುವಂತಹ ವಿಷಯದ ಮೇಲೆ ಅವರು ಉಪನ್ಯಾಸವನ್ನು ಅವತ್ತು ನೀಡ್ತಾ ಇದ್ದಾರೆ. ಹಾಗೆಯೇ 31ನೇ ತಾರೀಕು ಶನಿವಾರ ಶ್ರೀಮತಿ ಆರತಿ ಕಡಗಂಚಿ ಉಪ ಪ್ರಾಚಾರ್ಯರು ಸೇಡಂ, ಇವರು ಸಹಿತ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಮ್ಮ ಅಂತಕ್ಕಂತಹ
ಶಿವಶರಣೆಯ ಬಗ್ಗೆ ಕುರಿತು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಜೊತೆಗೆ 1ನೇ ತಾರೀಕು ಭಾನುವಾರದಂದು ಸಂಜೆ 6 ಗಂಟೆಗೆ ಶ್ರಾವಣ ಮಾಸದ ಕಾರ್ಯಕ್ರಮ, ಅವತ್ತು ಮಂಗಲ ಕಾರ್ಯಕ್ರಮ ನಡೀತಾ ಇದೆ. ಅವತ್ತಿನ ಮಂಗಲ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಶರಣಗೌಡ ಕಂದಕೂರವರು ಮತ್ತು ಸಮಾಜದ ಅಧ್ಯಕ್ಷರು, ಎಲ್ಲ ಸಮಾಜದ ಮುಖಂಡರು ಮತ್ತು ಊರಿನ ಗಣ್ಯರು ಅವತ್ತಿನ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ 11 ದಿವಸಗಳವರೆಗೆ ಶ್ರೀಮಠದಲ್ಲಿ ಹಮ್ಮಿಕೊಂಡಿರುವಂತಹ ಅನುಭವ ಶ್ರಾವಣ ವಿಶೇಷ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮಕ್ಕೆ ಶ್ರೀಮಠದ ಸರ್ವ ಸದ್ಭಕ್ತರು ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮೂಲಕವಾಗಿ ಎಲ್ಲ ಭಕ್ತರಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಎರಡು ಒಂದೇ ಟೈಮಿಗೆ ಆಗಲಿ, ಎಲ್ಲರಿಗೂ ಅನುಕೂಲ ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತು ನಮಗೆಲ್ಲ ಗೊತ್ತಿರುವಂತಹ ಸೇಡಂ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಜಿಲ್ಲೆ ಕಲಬುರಗಿ, ಈ ಶಿಕ್ಷಣ ಸಂಸ್ಥೆ ಆರಂಭವಾಗಿ 50 ವರ್ಷ ಆಗಿದೆ. 50 ವರ್ಷದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕ ವಿಕಾಸ ಪಥ ಅನ್ನುವಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು, ಹಾಗೆಯೇ ಸ್ವರ್ಣ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಕಾರ್ಯಕ್ರಮ ಸುಮಾರಾಗಿ ನಮ್ಮ ಸೇಡಂನ ಕೊತ್ತಲ ಬಸವೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮೀಜಿಯರವರು ಇಡೀ ಕಲ್ಯಾಣ ಕರ್ನಾಟಕಾದ್ಯಂತ ವಿಕಾಸ ರಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ವಿಕಾಸ ರಥ 22ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅದು ನಮ್ಮ ಗುರುಮಠಕಲ್ಲಿಗೆ ಬರ್ತಾ ಇದೆ. ಗುರುಮಠಕಲ್ಲಿನ ಬಸವೇಶ್ವರ ವೃತ್ತದಿಂದ ಆರಂಭಗೊಂಡು ಗುರುಮಠಕಲ್ಲಿನ ಪ್ರಮುಖ ರಸ್ತೆಯ ಮೂಲಕವಾಗಿ ಶ್ರೀಮಠಕ್ಕೆ ಬಂದು ಶ್ರೀಮಠದಲ್ಲಿ ಒಂದು ಸಮಾರಂಭ ನಡೀತಾ ಇದೆ. ಈ ಒಂದು ಸಮಾರಂಭದಲ್ಲಿ ಎಲ್ಲ ಶ್ರೀಮಠದ ಸದ್ಭಕ್ತರು ಮತ್ತು ಎಲ್ಲ ವಿವಿಧ ಶಾಲೆಯ ಶಿಕ್ಷಕರು, ಶಾಲೆಯ ವಿದ್ಯಾರ್ಥಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆಯ ಈ ಒಂದು ವಿಕಾಸ ರಥ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜಗದೀಶ್ ಭೂಮ ಅವರು ತಮಗೆ ಮತ್ತೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ. ಶ್ರೀ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ 50 ವರ್ಷಗಳನ್ನು ಪೂರೈಸಿ 51ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಸುವರ್ಣ ಜಯಂತಿ ಉತ್ಸವ, ಭಾರತೀಯ ಸಂಸ್ಕೃತಿ ಉತ್ಸವ 7 ಅಂತೇಳಿ ಒಂದು ಬೃಹತ್ ಕಾರ್ಯಕ್ರಮ, ಇಡೀ ಭಾರತ ದೇಶಕ್ಕೆ ಒಂದು ದಿಶೆ ನೀಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ. ಜನವರಿ 2025ರಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮದ ಕುರಿತಾಗಿ ಆಹ್ವಾನ ನೀಡಲು ಶ್ರೀ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸದಾಶಿವ ಶ್ರೀಗಳು ಗುರುಮಿಟ್ಕಲ್ ನಗರಕ್ಕೆ ಇದೇ 22ನೇ ತಾರೀಕು ಬೆಳಿಗ್ಗೆ ವಿಕಾಸ ಪಥದೊಂದಿಗೆ ವಿಕಾಸ ರಥದ ಚಾಲನೆ ಗುರುಮಿಟ್ಕಲ್ಲಿಂದನೇ ಅಮೋಘವಾಗಿ ಪ್ರಾರಂಭ ಆಗ್ತದೆ. ಚಾಲನೆ ಇಲ್ಲಿಂದನೇ ದೊರಕ್ತದೆ. ಅದಕ್ಕೆ ಎಲ್ಲ ಗುರುಮಿಟ್ಕಲ್ ನಗರದ ಸಾರ್ವಜನಿಕರು, ಶ್ರೀಮಠದ ಸದ್ಭಕ್ತರು, ಚಿಂತಕರು, ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಸಹಿತ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಈ ಪ್ರೆಸ್ ಮೀಟ್ ಮುಖಾಂತರ ಇದರ ಮುಖಾಂತರ ನಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ.